ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮೃತಾಸ್ ಕಿಚನ್ ವರ್ಲ್ಡ್. ಫ್ರೆಂಡ್ಸ್, ಯುಗಾದಿ ಹಬ್ಬದ ಮರುದಿನ ಯುಗಾದಿ ಹಬ್ಬದ ಹೊಸ ತೊಡಕು. ಅವತ್ತು ಮಾಂಸಾಹಾರಿಗಳಿಗೆ ಹಬ್ಬನೋ ಹಬ್ಬ. ಈ ಹಬ್ಬವನ್ನು ಇನ್ನಷ್ಟು ಕಲರ್ಫುಲ್ ಮಾಡೋದಕ್ಕೆ ಒಂದು ಸಖತ್ತಾಗಿರೋ ಮಟನ್ ದಮ್ ಬಿರಿಯಾನಿ, ಅದು ಕೂಡ ಮೈಲ್ಡ್ ಮಸಾಲ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಇಲ್ಲದಿದ್ದರೆ ಇಂಪಾರ್ಟೆಂಟ್ ಸ್ಟೆಪ್ಸು ಮಿಸ್ ಆಗುತ್ತೆ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಸೈಜ್ದು 4 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 7ರಿಂದ 8 ಪಲಾವ್ ಎಲೆ, ಒಂದು 6 ದೊಡ್ಡ ಸೈಜ್ದು ಹಸಿರು ಏಲಕ್ಕಿ ತೊಗೊಂಡಿದ್ದೀನಿ, 12ರಿಂದ 15 ಲವಂಗ ತೊಗೊಂಡಿದ್ದೀನಿ. ಹಾಗೆ ಒಂದು ಬೆರಳು ಸೈಜು 5 ಚಕ್ಕೆನ ತೊಗೊಂಡಿದ್ದೀನಿ. ಹಾಗೆ ದಪ್ಪ ಗಾತ್ರದ್ದು 8 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸುಮಾರು ದೊಡ್ಡ ಕೈಯಾದರೆ 2 ಹಿಡಿ ಬರುತ್ತೆ. ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಕಡಿಮೆ ಹಾಕೋದಕ್ಕೆ ಹೋಗಬೇಡಿ. ಹಾಗೆ 2 ಬೆರಳಷ್ಟು ಉದ್ದದ್ದು ನಾನು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೆಡ್ಡೆ ಆದರೆ ಒಂದು ದಪ್ಪ ಗೆಡ್ಡೆ ಆಗುತ್ತೆ. ಹಾಗೆ ಖಾರಕ್ಕೆ 6 ಖಾರದ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ನೀವು 10ರಿಂದ 12 ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. 2 ಟೊಮೆಟೊ ತೊಗೊಂಡಿದ್ದೀನಿ, 2 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. 2 ಹಿಡಿ ತುಂಬ ಆಗೋಷ್ಟು ತೊಗೋಬೇಕು. ಹಾಗೆ 2 ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಪುದೀನ ಕೊತ್ತಂಬರಿ ನೀವು ಜಾಸ್ತಿ ಹಾಕಿದ್ರೂ ಕೂಡ ಏನೂ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಕಡಿಮೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಅದಲ್ಲದೆ 1 ಹಿಡಿ ಪುದೀನ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಈಗ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಚಕ್ಕೆ, ಏಲಕ್ಕಿ, 2 ಏಲಕ್ಕಿಯನ್ನು ಉಳಿಸ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಲವಂಗ ಉಳಿಸ್ಕೊಂಡಿದ್ದೀನಿ. 2-3 ಪೀಸಷ್ಟು ಚಕ್ಕೆನ ಉಳಿಸ್ಕೊಂಡು ಉಳಿದಿದ್ದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಸೇರಿಸ್ದೆ ನುಣ್ಣಗೆ ರುಬ್ಕೋಬೇಕು. ಈಗ ಮಸಾಲ ರೆಡಿಯಾಗಿದೆ. ಇವಾಗ ನಾನಿಲ್ಲಿ 1 kgಯಷ್ಟು ಎಳೆ ಆಡಿನ ಮಾಂಸವನ್ನು ತೊಗೊಂಡಿದ್ದೀನಿ. ಆಡಿನ ಮಾಂಸದಲ್ಲಿ ಫ್ಯಾಟ್ ತುಂಬ ಕಡಿಮೆ ಇರುತ್ತೆ, ಸೊ ಜಿಡ್ಡು ಅನಿಸೋದಿಲ್ಲ. ಇವಾಗ ಇದನ್ನು ಬೇಯೋದಕ್ಕೆ ಇಡೋಣ. ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸೌಟಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸುಮಾರು 100 ml ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತೊಗೊಂಡಂಥ ಮಟನನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಆಯಿತು ಅಂದರೆ ಮುಂದೆ ನೋಡಿಕೊಂಡು ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಇವಾಗ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. 5 ನಿಮಿಷ ಹುರ್ಕೊಂಡಿದ್ದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲನಲ್ಲಿ ಒಂದು ಅರ್ಧ ಸೌಟಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಸಾಲ ಇದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಬೇಯಿಸೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡುವಾಗಲೇ ಘಮ ಅಂತ ಫ್ಲೇವರ್ ಬರ್ತಾಯಿದೆ. ಇವಾಗ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಆದಷ್ಟು ಎಳೆ ಮಾಂಸನೇ ಯೂಸ್ ಮಾಡಿ. ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ. ಇವಾಗ ಇದಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಇದೇ ಗ್ಲಾಸಲ್ಲಿ ಅಕ್ಕಿಯನ್ನು ಕೂಡ ಅಳತೆ ಮಾಡ್ಕೊಂಡಿದ್ದೀನಿ. ಸೊ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿ 6ರಿಂದ 7 ವಿಜಲ್ ಕೂಗಿಸ್ಕೋಬೇಕು. ಇವಾಗ ಕುಕ್ಕರ್ 6 ವಿಜಲ್ ಕೂಗಿದೆ. ಕಡಿಮೆ ಕೂಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ನೋಡಿಕೊಂಡು ಮತ್ತೆ 1-2 ವಿಜಲ್ ಕೂಗಿಸ್ಕೊಳ್ಳಿ. ಇವಾಗ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡಿ ನೋಡೋಣ. ಮಟನ್ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ನಾನು ಎಳೆ ಮಾಂಸ ತೊಗೊಂಡಿರೋದ್ರಿಂದ ಚೆನ್ನಾಗಿ ಬೆಂದೋಗಿದೆ. ಇವಾಗ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಮತ್ತೆ 2 ಸೌಟಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸುಮಾರು 100 ml ಅಷ್ಟು ಎಣ್ಣೆ. ಹಾಗೆ ಒಂದು 50 ಗ್ರಾಮಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾದ ನಂತರ ನಾವು ಉಳಿಸ್ಕೊಂಡಂಥ ಪಲಾವ್ ಎಲೆ ಮತ್ತು
ಚಕ್ಕೆ ಲವಂಗ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಮಸಾಲೆ ಸಾಕು, ಇನ್ಯಾವುದೇ ಮಸಾಲ ಪದಾರ್ಥಗಳ ಅವಶ್ಯಕತೆ ಇಲ್ಲ. ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಕೊಂಡಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಭಾಗ ಮಟನ್ ಬೇಯೋದಕ್ಕೆ ಹಾಕ್ಕೊಂಡಿದ್ದೆ, ಉಳಿದಿದ್ದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ಇದನ್ನು ಹುರ್ಕೊಳ್ದೆ ಹಾಗೆ ರುಬ್ಬಿರೋದ್ರಿಂದ ಇದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಟ್ಟು ಹೊರಗೆ ಬರ್ತಾ ಇದೆ, ಹಸಿ ಸ್ಮೆಲ್ ಕೂಡ ಚೆನ್ನಾಗಿ ಹೋಗಿದೆ. ಇವಾಗ ನಾವು ತೊಗೊಂಡಂಥ ಮಟನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅದರಲ್ಲಿರೋ ನೀರನ್ನು ಬಿಟ್ಟು ಬರೀ ಮಟನ್ ಮಾತ್ರ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಹಾಗೆ ಇಟ್ಕೋಬೇಕು. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಮಸಾಲ ಎಲ್ಲ ಚೆನ್ನಾಗಿ ಅದರಲ್ಲಿ ಹಿಡ್ಕೊಳ್ಳುತ್ತೆ, ತಿನ್ನುವಾಗ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಮಟನನ್ನು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಯಾವುದೇ ಹೋಟೆಲ್ಗಳಲ್ಲಿ ನೀವು ತಿನ್ನೋದಕ್ಕಿಂತನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಡೌಟೇ ಬೇಡ. ಖಂಡಿತ ನೀವು ಇದನ್ನು ಒಂದು ಸಲ ಟ್ರೈ ಮಾಡಲೇಬೇಕು. ನೀವೇ ನನಗೆ ನಂತರ ಕಮೆಂಟ್ಸ್ ಮಾಡಿ ಹೇಳ್ತೀರಾ. ಆದರೆ ಮೆಜರ್ಮೆಂಟು ಕರೆಕ್ಟಾಗಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾನು ಮಟನ್ ಬೇಯಿಸ್ಕೊಂಡಿದ್ದಂಥ ನೀರು ಸೇರಿ ಟೋಟಲಾಗಿ 8 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನು 4 ಗ್ಲಾಸು ಅಕ್ಕಿ ತೊಗೊಂಡಿರೋದ್ರಿಂದ ಅದರ ಡಬಲ್ ನೀರನ್ನು ತಗೋತಾ ಇದ್ದೀನಿ. 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸು ನೀರು ಹಾಕ್ಕೊಳ್ಳಿ. ನಾವು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನೀರನ್ನು ಕಡಿಮೆ ಹಾಕೋದಕ್ಕೆ ಹೋಗಬೇಡಿ, ಅದು ಸ್ಥಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಕುದಿಯೋದಕ್ಕೆ ಬಿಡೋಣ. ನೀರು ಕುದಿಯೋಕ್ಕೆ ಶುರುವಾಗಿದೆ. ಇವಾಗ 4 ಗ್ಲಾಸು ನಾನು ಜೀರಾ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ಯಾಕೆಟ್ ತೊಗೊಂಡಿರೋದ್ರಿಂದ ಇದನ್ನು ತೊಳಿತಾ ಇಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ರೆ ಸ್ವಲ್ಪ ಸ್ಮೆಲ್ಲು ಹೊರಟೋಗುತ್ತೆ. ನೀವು ಬೇಕಿದ್ರೆ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದ್ರಿಂದ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮತ್ತೆ ಉಳಿಸ್ಕೊಂಡಿದ್ದಂಥ 1 ಹಿಡಿ ಕೊತ್ತಂಬರಿ ಮತ್ತು 1 ಹಿಡಿ ಪುದೀನವನ್ನು ಈ ಸ್ಟೇಜಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಈಗ ಅಕ್ಕಿ 70% ಬೆಂದಿದೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಪಾತ್ರೆನ ತೆಗೆದುಬಿಟ್ಟು ಸ್ಟವ್ ಮೇಲೆ ಒಂದು ಕಬ್ಬಿಣದ ತವ ಇದ್ದರೆ ಅದನ್ನು ಇಟ್ಕೋಬೇಕು. ತವ ಮೇಲೆ ಪಾತ್ರೆನ ಇಟ್ಬಿಟ್ಟು ಮತ್ತೆ ನಾನು 50 ಗ್ರಾಮಷ್ಟು ತುಪ್ಪನ ಅದ್ರ ಸುತ್ತ ಹರಡ್ಕೊತಾ ಇದ್ದೀನಿ. ನಂತರ ಒಂದು ಊಟದ ಎಲೆಯನ್ನು ಅದ್ರ ಮೇಲೆ ಮುಚ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕೂಡ ಈ ರೀತಿ ನೀಟಾಗಿ ಅದರ ಮೇಲೆ ಮುಚ್ಚಿಬಿಟ್ಟು ತಟ್ಟೆಯನ್ನು ಮುಚ್ಚಿ ಅದರ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಭಾರ ಅದರ ಮೇಲೆ ಇಡಬೇಕು. ನಂತರ 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಈಗ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೆಂದಿದೆ. ಈಗ ಓಪನ್ ಮಾಡಿ ನೋಡೋಣ. ತಟ್ಟೆ ಓಪನ್ ಮಾಡಿದ ತಕ್ಷಣ ಕೈ ಹಾಕಬೇಡಿ, ಕೈ ಹಬೆಯಲ್ಲಿ ಸುಡುತ್ತೆ. 2 ಸೆಕೆಂಡ್ 3 ಸೆಕೆಂಡ್ ಬಿಟ್ಬಿಟ್ಟು ನಂತರ ಈಗ ಓಪನ್ ಮಾಡಿ ನೋಡೋಣ. ನಿಧಾನಕ್ಕೆ ಓಪನ್ ಮಾಡಿ, ಕೈ ಸುಡೋ ಚಾನ್ಸಸ್ ಇರುತ್ತೆ. ಈಗ ಎಲೆಯನ್ನು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ಬಿರಿಯಾನಿ ಘಮ 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 ಅಂತ ಇದೆ. ಎಷ್ಟು ಉದುರುದ್ರಾಗಿದೆ, ತುಂಬಾ ಚೆನ್ನಾಗಾಗಿದೆ. ಇದನ್ನು ಜಾಸ್ತಿ ಕೆದ್ಕೋದಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಪಾತ್ರೆಯಲ್ಲೇ ಮಾಡುವಾಗ ಚೆನ್ನಾಗಿ ಆಲ್ರೆಡಿ ಮಿಕ್ಸ್ ಮಾಡಿರೋದ್ರಿಂದ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಉದುರುದ್ರಾಗಿದೆ ಅಂತ. ಈ ರೀತಿ ಸೌಟಿಂದ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಮತ್ತೆ ತಟ್ಟೆಯನ್ನು ಮುಚ್ಚಿಬಿಡಿ. ಈಗ ಮಟನ್ ದಮ್ ಬಿರಿಯಾನಿ ಸಖತ್ತಾಗಿ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿ ಕೂಡ ಬಂದಿದೆ. ಮನೆಯೆಲ್ಲ ಘಮ ಘಮ ಅಂತ ಫ್ಲೇವರ್ ಕೂಡ ಬರ್ತಾ ಇದೆ. ಖಂಡಿತ ಈ ಬಾರಿ ಯುಗಾದಿ ಹಬ್ಬದ ಹೊಸದುಡುಕಿಗೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಈ ದಮ್ ಬಿರಿಯಾನಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ.
ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.